ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಮನೋಬಯಕೆಗಳನ್ನೆಲ್ಲ ಶೀಘ್ರಗತಿಯಲ್ಲಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, ಈ ದಿನ ನಾವು ಒಂದು 5 ರೂಪಾಯಿಯ ನಾಣ್ಯದಿಂದ ಮಾಡುವಂತಹ ಸರಳ ಉಪಾಯವನ್ನು ತಿಳಿದುಕೊಳ್ಳೋಣ. ಈ ಉಪಾಯವನ್ನು ಮಾಡುವುದರಿಂದ ನಿಮಗೆ ಧನ ಪ್ರಾಪ್ತಿ ಹೆಚ್ಚಾಗುತ್ತದೆ. ಹಾಗೆ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ನೀವು ಮಾಡುತ್ತಿರುವಂತಹ ವ್ಯಾಪಾರಗಳಲ್ಲಿ ಲಾಭ ಗಳಿಸುತ್ತೀರಾ, ಅಂದರೆ ವ್ಯಾಪಾರಾಭಿವೃದ್ಧಿ ಹೆಚ್ಚಾಗುತ್ತದೆ. ಯಾರಾದರೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಿರೋ, ಈ ಉಪಾಯವನ್ನು ಪ್ರಯತ್ನಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತದೆ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರ ಹೋಗುತ್ತದೆ. ಈ ಉಪಾಯ ಮಾಡಿದ 3 ದಿನಗಳಲ್ಲೇ ನೀವು ಇದರ ಫಲಿತಾಂಶವನ್ನು ಕಾಣುತ್ತೀರಿ. ಹಾಗೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ. ಈ ಪ್ರಯೋಗವನ್ನು ಯಾರಾದರೂ ಮಾಡಬಹುದು. ಅಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಪ್ರಯತ್ನಿಸಬಹುದು. ಜಾತಿ, ಕುಲ, ಧರ್ಮ ಎಂಬ ಯಾವುದೇ ನಿರ್ಬಂಧವಿಲ್ಲ. ನಿಮಗೆ ಈ ಪ್ರಯೋಗವನ್ನು ಮಾಡಲು ಅನುಕೂಲವಿದ್ದಲ್ಲಿ ಈ ತಂತ್ರ ಪ್ರಯೋಗವನ್ನು ಪ್ರಯತ್ನಿಸಬಹುದು. ಈ ಪ್ರಯೋಗ ತುಂಬ ಸರಳವಾದದ್ದು, ವಿಶೇಷವಾದ ಶಕ್ತಿಯುಳ್ಳದ್ದು. ಈ ಉಪಾಯವನ್ನು ಮಾಡಲು ಬೇಕಾಗಿರುವುದು 5 ರೂಪಾಯಿಯ ಒಂದು ನಾಣ್ಯ, ಒಂದು ಗಾಜಿನ ಪಾತ್ರೆ ಮತ್ತು ಕಲ್ಲುಪ್ಪು. ನಿಜಕ್ಕೂ ಈ ಪ್ರಯೋಗ ನಮಗೆ ಹೇಗೆ ಉಪಯೋಗವಾಗುತ್ತದೆ? ಈ ಪದಾರ್ಥಗಳ ಶಕ್ತಿ ಏನು? ಇದು ನಮಗಿರುವ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸುತ್ತದೆ ಎಂಬುದನ್ನು ಸಹ ವಿವರವಾಗಿ ತಿಳಿಸುತ್ತೇನೆ. ತುಂಬ ಅದ್ಭುತವಾದ ತಂತ್ರ, ಸರಳವಾದದ್ದು. ಪೂರ್ವಕಾಲದಲ್ಲಿ ಇದನ್ನು ಹೇಗೆ ಮಾಡುತ್ತಿದ್ದರು, ಆಗ ಯಾವ ಪದಾರ್ಥಗಳನ್ನು ಬಳಸುತ್ತಿದ್ದರು ಎಂಬುದನ್ನು ಸಹ ತಿಳಿಸುತ್ತೇನೆ. ಇದು ಗಾಜಿನ ಗ್ಲಾಸ್, ಗಾಜಿನ ಪಾತ್ರೆ. ಗಾಜಿನ ಪಾತ್ರೆಯನ್ನೇ ಏಕೆ ಬಳಸಬೇಕು? ಗಾಜು ರಾಹುವಿಗೆ ಸಂಬಂಧಿಸಿದಂತಹ ವಸ್ತು. ಜಾತಕ ಸಂಬಂಧ ರಾಹು ಕೆಲವರಿಗೆ ಯೋಗ ಕೊಡ ಬಯಸಿದರೆ ಅಖಂಡ ಯೋಗವನ್ನು ಪ್ರಸಾದಿಸುತ್ತಾನೆ. ಅದೇ ರಾಹು ರಾಶಿ ಚಕ್ರದಲ್ಲಿ ನೀಚನಾಗಿದ್ದರೆ ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಹಿಂಸಿಸುತ್ತಾನೆ. ಮನಸ್ಸು ಚಂಚಲವಾಗಿ ತಪ್ಪು ಮಾಡುವ ದಾರಿಗೆ ಕರೆದೊಯ್ಯುತ್ತದೆ. ರಾಹು ನೀಚನಾಗಿದ್ದಾಗ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗೆ ಉಪ್ಪನ್ನು ಅನೇಕ ರೀತಿಯ ಪರಿಹಾರಕ್ಕಾಗಿ ಬಳಸುತ್ತಿರುತ್ತೇವೆ. ಉಪ್ಪನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತೇವೆ. ಲಕ್ಷ್ಮೀದೇವಿಯ ಸಹೋದರಿಯಾಗಿ ಕಾಣುತ್ತೇವೆ. ಹಾಗೆ ಉಪ್ಪು ಅನೇಕ ತಂತ್ರ ಮಂತ್ರ ಪ್ರಯೋಗಗಳಿಗೆ, ವಶೀಕರಣ ಪ್ರಯೋಗಗಳಿಗೆ ಬಳಸುತ್ತಿರುತ್ತೇವೆ. ಈ ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುವಂತಹ ಗುಣವಿರುತ್ತದೆ. ಅಂದರೆ ನೆಗೆಟಿವ್ ಎನರ್ಜಿಯನ್ನು ಗ್ರಹಿಸುವಂತಹ ಶಕ್ತಿ ಉಪ್ಪಿಗೆ ಹೆಚ್ಚಾಗಿರುತ್ತದೆ. ಆದ್ದರಿಂದಲೇ ಈ ಪದಾರ್ಥಗಳು ಯಾವ ಕಾರಣಕ್ಕೆ ಮತ್ತು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ನಾವು ತಿಳಿದುಕೊಂಡು ಈ ಒಂದು ಪ್ರಯೋಗವನ್ನು ಪ್ರಯತ್ನಿಸುವುದರಿಂದ ಶೀಘ್ರಗತಿಯಲ್ಲಿ ನಾವು ಇದರ ಒಂದು ಫಲಿತಾಂಶವನ್ನು ಕಾಣಬಹುದು. ಹಾಗೆ ಈ ನಾಣ್ಯದ ಬಗ್ಗೆ ತಿಳಿಸುತ್ತೇನೆ. ಪೂರ್ವಕಾಲದಲ್ಲಿ ಈ ತಂತ್ರ ಪ್ರಯೋಗಕ್ಕಾಗಿ ಬೆಳ್ಳಿಯ ನಾಣ್ಯವನ್ನು ಬಳಸುತ್ತಿದ್ದರು. ಬೆಳ್ಳಿಯ ನಾಣ್ಯವನ್ನೇ ಏಕೆ ಬಳಸುತ್ತಿದ್ದರೆಂದರೆ, ಮನೋಕಾರಕಕ್ಕೆ ಚಂದ್ರನು ಅಧಿಪತಿಯಾಗಿರುವುದರಿಂದ ಬೆಳ್ಳಿಯನ್ನು ಬಳಸುತ್ತಿದ್ದರು. ಹಾಗಾದರೆ ಒಂದು ಸಂದೇಹ ಬರಬಹುದು, ಪ್ರಸ್ತುತ ನಾವು ಬೇರೆ ನಾಣ್ಯವನ್ನು ಬಳಸಬಹುದೇ ಎಂದು. ಇದರ ಹಿಂದೆ ಒಂದು ಸಂಖ್ಯೆ ಇರುತ್ತದೆ, 5 ಎಂದು. 5 ಎಂಬುದು ಸಂಖ್ಯೆ. 5 ರೂಪಾಯಿಯ ನಾಣ್ಯದಲ್ಲಿ 5ರ ಸಂಖ್ಯೆ ಇರುತ್ತದೆ. ಬುಧಾಧಿಪತಿಯಾಗಿ ಅನೇಕರಿಗೆ
ಬುಧಾಧಿಪತಿ ಅನೇಕರಿಗೆ ಏನೆಂದರೆ ನಾವು ಮಾಡುತ್ತಿರುವಂತಹ ವ್ಯಾಪಾರದಲ್ಲಾಗಲಿ ಹಣ, ಹಾಗೆ ನಮ್ಮಲ್ಲಿ ಮಾನಸಿಕವಾಗಿ ಪ್ರೇರಣೆಯಾಗಿರಬಹುದು, ಬುಧನಿಂದ ಹೊಂದುತ್ತದೆ. 5 ರೂಪಾಯಿ ನಾಣ್ಯ ಬಳಸೋದ್ರಿಂದ ಅಂತಹ ಶಕ್ತಿ ನಮಗೆ ಲಭಿಸುತ್ತದೆ. ಹಾಗಾಗಿ ಈ ತಂತ್ರಕ್ಕೆ 5 ರೂಪಾಯಿ ನಾಣ್ಯವನ್ನೇ ಬಳಸಬೇಕು. ಹಾಗೆ ನಿರ್ಬಂಧಗಳಿಗೇನಿಲ್ಲ. ಸ್ನಾನಕ್ಕೆ ಸಂಬಂಧಿಸಿದ್ದಾಗಲಿ ಅಥವಾ ಆಹಾರಕ್ಕೆ ಸಂಬಂಧಿಸಿದ್ದಾಗಲಿ ಜಾತಿ ಮತ ಧರ್ಮಗಳೆಂಬ ಯಾವುದೇ ನಿರ್ಬಂಧಗಳಿಲ್ಲ. ಈ ತಂತ್ರವನ್ನು ಯಾವ ದಿನಗಳಲ್ಲಿ ಯಾವ ಸಮಯದಲ್ಲಿ ಮಾಡಬೇಕೆಂಬುದನ್ನು ತಿಳಿಸುತ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಶಕ್ತಿಯುತವಾದ ಪ್ರಯೋಗ. ಪ್ರಯತ್ನಪೂರ್ವಕವಾಗಿ ಮಾಡಿದವರಿಗೆ ಖಂಡಿತವಾಗಿಯೂ ಉತ್ತಮವಾದ ಫಲಿತಾಂಶವಿರುತ್ತದೆ. ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸಿ. ನಂಬಿಕೆ ಇಲ್ಲವಾದವರು ಈ ತಂತ್ರವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಪ್ರಯತ್ನಿಸಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ 10 ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಚಾನೆಲ್ಗೆ ಹೊಸದಾಗಿ ನೋಡುತ್ತಿರುವಂತಹ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಹಾಗೆ ಅನೇಕ ವೀಕ್ಷಕರು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳುತ್ತಿದ್ದಾರೆ. ವೀಕ್ಷಕರೇ, ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ತಾವು ಅವುಗಳನ್ನು ಒಮ್ಮೆ ವೀಕ್ಷಿಸಿ ಅವುಗಳಲ್ಲಿ ತಮಗೆ ಮಾಡಲು ಅನುಕೂಲಕರವಾದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಯಾವುದೇ ರೀತಿಯ ಪ್ರಯೋಗವನ್ನು ಮಾಡುವ ಮೊದಲು ತಾವು ನೆನಪಿನಲ್ಲಿಡಬೇಕಾದಂತಹ ವಿಷಯವೇನೆಂದರೆ ತಂತ್ರಕ್ಕೆ ಬಳಸುವಂತಹ ಪದಾರ್ಥಗಳು, ತಂತ್ರ ಪ್ರಯೋಗಿಸುವಂತಹ ಸಮಯ ಮತ್ತು ಮಾನಸಿಕ ಸ್ಥಿತಿ ಇವುಗಳು ಸರಿ ಇದ್ದಲ್ಲಿ ಮಾತ್ರವೇ ನಾವು ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದು. ಈ ತಂತ್ರ ಪ್ರಯೋಗವನ್ನು ಶುಕ್ರವಾರದ ದಿನ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆಯ ಒಳಗೆ ಯಾವ ಸಮಯದಲ್ಲಾದರೂ ಸಹ ಮಾಡಬಹುದು. ಈ ಪ್ರಯೋಗಕ್ಕೆ ನಮಗೆ ಬೇಕಾಗಿರುವಂತಹ ವಸ್ತುಗಳು: ಒಂದು ಗಾಜಿನ ಪಾತ್ರೆ, ಕಲ್ಲುಪ್ಪು ಮತ್ತು 5 ರೂಪಾಯಿಯ ಒಂದು ನಾಣ್ಯ. ಮೊದಲಿಗೆ 5 ರೂಪಾಯಿಯ ನಾಣ್ಯವನ್ನು ನಿಮ್ಮ ಬಲಗೈನ ಕೈ ಮುಷ್ಟಿಯಲ್ಲಿ ಹಿಡಿದು ಮನಸ್ಸಿನಲ್ಲಿ ಹಣಕ್ಕೆ ಸಂಬಂಧಿಸಿದಂತಹ ಕೋರಿಕೆಗಳು, ನಿಮ್ಮ ಯಾವುದೇ ಆರ್ಥಿಕ ವಿಚಾರಗಳು, ನಿಮ್ಮ ಬಯಕೆಗಳನ್ನೆಲ್ಲ ಹೇಳಿಕೊಳ್ಳಬೇಕು. ಧನ ಅಂದರೆ ಹಣಕ್ಕೆ ಸಂಬಂಧಿಸಿದಂತಹ ಕೋರಿಕೆಗಳನ್ನು ಮಾತ್ರ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕಾಗಿರುತ್ತದೆ. ಆರ್ಥಿಕ ಸಮಸ್ಯೆಗಳು ದೂರವಾಗಬೇಕೆಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳಿ. ನಂತರ ನಿಮ್ಮ ಕೈ ಮೇಲೆ ಈ ರೀತಿ 3 ಬಾರಿ ಉಫ್ ಉಫ್ ಎಂದು 3 ಬಾರಿ ಊದಬೇಕು. ಕೈಯಲ್ಲಿರುವ ನಾಣ್ಯವನ್ನು ಕೈ ಮುಷ್ಟಿಯಲ್ಲಿಡಿದು ನಿಮ್ಮ ಕೈ ಮುಷ್ಟಿಯ ಮೇಲೆ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡು ನಿಮ್ಮ ಬಯಕೆಗಳನ್ನೆಲ್ಲ ಒಂದು ಸಂಕಲ್ಪವನ್ನಾಗಿ ಮಾಡಿಕೊಂಡ ನಂತರ ನಿಮ್ಮ ಬಲಗೈ ಮುಷ್ಟಿಯ ಮೇಲೆ 3 ಬಾರಿ ಉಫ್ ಉಫ್ ಎಂದು 3 ಬಾರಿ ಊದಬೇಕು. ಈಗ ಈ 5 ರೂಪಾಯಿ ನಾಣ್ಯವನ್ನು ಈ ರೀತಿಯ ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪನ್ನು ತುಂಬಿಕೊಳ್ಳಬೇಕು. ಈ ರೀತಿ ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ತುಂಬಿಕೊಳ್ಳಬೇಕು. ನಂತರ ಈ ಒಂದು 5 ರೂಪಾಯಿ ನಾಣ್ಯವನ್ನು ಈ ಉಪ್ಪಿನಲ್ಲಿ ಈ ರೀತಿ ಇಡಬೇಕಾಗಿರುತ್ತದೆ. ನಂತರ ನಾಣ್ಯದ ಮೇಲೆ ಇನ್ನಷ್ಟು ಉಪ್ಪನ್ನು ಈ ಪಾತ್ರೆಯಲ್ಲಿ ಹಾಕಿಕೊಳ್ಳಬೇಕು. ನಾಣ್ಯದ ಮೇಲೆ ಇನ್ನಷ್ಟು ಉಪ್ಪನ್ನು ಸಹ ಗಾಜಿನ ಪಾತ್ರೆಯಲ್ಲಿ ತುಂಬಿಕೊಳ್ಳಬೇಕು. ಈ ರೀತಿ 5 ರೂಪಾಯಿ ನಾಣ್ಯ ಕಾಣಬಾರದು. ನಾವು ಗಾಜಿನ ಪಾತ್ರೆಯಲ್ಲಿ ಇರಿಸಿದಂತಹ 5 ರೂಪಾಯಿ ನಾಣ್ಯ ಕಾಣಬಾರದು. ನಾಣ್ಯ ಕಾಣದ ರೀತಿಯಲ್ಲಿ ಉಪ್ಪನ್ನು ತುಂಬಿಕೊಳ್ಳಬೇಕಾಗಿರುತ್ತದೆ. ಈಗ ನಾಣ್ಯ ಮತ್ತು
ಉಪ್ಪಿನಿಂದ ಕೂಡಿದಂತಹ ಈ ಗಾಜಿನ ಪಾತ್ರೆಯನ್ನು ಏನು ಮಾಡಬೇಕೆಂದರೆ, ನಿಮ್ಮ ಅಡುಗೆ ಕೋಣೆಯಲ್ಲಿ ಕಿಟಕಿಯಲ್ಲಾಗಲಿ ಅಥವಾ ಅಡುಗೆ ಕೋಣೆಯ ಸೆಲ್ಫ್ಗಳಲ್ಲಾಗಲಿ ಇಡಬಹುದು. ಪೂರ್ವ ದಿಕ್ಕಿನಲ್ಲಿಡಬೇಕಾ, ದಕ್ಷಿಣ ದಿಕ್ಕಿನಲ್ಲಿಡಬೇಕಾ ಎಂಬ ಸಂದೇಹ ಬರಬಹುದು. ವೀಕ್ಷಕರೇ, ಯಾವುದೇ ದಿಕ್ಕಿನಲ್ಲಾದರೂ ಇಡಬಹುದು. ನಿಮ್ಮ ಅಡುಗೆ ಮನೆಯ ಯಾವುದೇ ಮೂಲೆಯಲ್ಲಾದರೂ ಇಡಬಹುದು. ಈ ಪಾತ್ರೆಯ ಮೇಲೆ ಏನಾದರೂ ಮುಚ್ಚಬೇಕೇ ಎಂಬ ಸಂದೇಹ ಬರಬಹುದು. ಈ ಗಾಜಿನ ಪಾತ್ರೆಯನ್ನು ಮುಚ್ಚಿಡುವಂತಹ ಅಗತ್ಯವಿಲ್ಲ. ಪಾತ್ರೆ ಗಾಜಿನದಾಗಿದ್ದರೆ ಸಾಕು. ಗಾಜಿನ ಗ್ಲಾಸ್ ಆಗಲಿ ಅಥವಾ ಚಿಕ್ಕದಾದಂತಹ ಒಂದು ಗಾಜಿನ ಬೌಲ್ ಆಗಲಿ ತೊಂದರೆ ಇಲ್ಲ. ನಂತರ ಇದನ್ನು ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕೆಂದರೆ, 15 ದಿನಗಳಿಗೊಮ್ಮೆ ಈ ಗಾಜಿನ ಪಾತ್ರೆಯಲ್ಲಿರುವಂತಹ ಉಪ್ಪನ್ನು ನಿಮ್ಮ ಅಡುಗೆ ಕೋಣೆಯ ಸಿಂಕ್ನಲ್ಲಿ ಬಿಡಬಹುದು. ಅಥವಾ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಯಾರೂ ತುಳಿಯದಂತಹ ಸ್ಥಳದಲ್ಲಾಗಲಿ ಅಥವಾ ಮನೆಯ ಮುಂದಿರುವಂತಹ ಗಿಡಗಳ ಬುಡದಲ್ಲಾಗಲಿ ಆ ಉಪ್ಪನ್ನು ನೀರಿನಿಂದ ಬೆರೆಸಿ ಆ ನೀರನ್ನು ಆ ಗಿಡದ ಬುಡದಲ್ಲಿ ಚೆಲ್ಲಬಹುದಾಗಿರುತ್ತದೆ. ಇದರಲ್ಲಿರುವಂತಹ ನಾಣ್ಯವನ್ನು ಯಾರಿಗಾದರೂ ಸಹ ತಾವು ದಾನವಾಗಿ ನೀಡಬಹುದು. ಉಪ್ಪನ್ನು ನೀರಿನಲ್ಲಿ ಬೆರೆಸಿ ಹೊರಹಾಕಿದ ಮೇಲೆ ಇದರಲ್ಲಿರುವಂತಹ ನಾಣ್ಯವನ್ನು ತಾವು ಯಾರಿಗಾದರೂ ದಾನವಾಗಿ ನೀಡಬಹುದು. ದಾನವಾಗಿ ನೀಡಲು ಅವಕಾಶವಿಲ್ಲದವರು ನಿಮ್ಮ ಹತ್ತಿರದ ಯಾವುದೇ ದೇವಾಲಯಗಳ ಹುಂಡಿಯಲ್ಲಿ ಈ ನಾಣ್ಯವನ್ನು ಹಾಕಬಹುದು. ನಂತರದ ಶುಕ್ರವಾರ, ಅಂದರೆ ಪ್ರತಿ 15 ದಿನಗಳಿಗೊಮ್ಮೆ ಸೇಮ್ ಪ್ರೊಸೀಜರ್, ಇದೇ ಗಾಜಿನ ಪಾತ್ರೆಯಲ್ಲಿ ಈ ಪ್ರಯೋಗವನ್ನು ಪ್ರಯತ್ನಿಸಬಹುದು. ಈ ಪ್ರಯೋಗವನ್ನು ಮಾಡಿದ 2-3 ದಿನಗಳಲ್ಲೇ ನಿಮಗೆ ಧನಪ್ರಾಪ್ತಿಯಾಗುವಂತಹ ಮಾರ್ಗ ದೊರೆಯುತ್ತದೆ. ಹಾಗೆ ನಿಮಗೆ ಬರಬೇಕಾದಂತಹ ಹಣವಿದ್ದಲ್ಲಿ ಆಕಸ್ಮಿಕ ಧನಪ್ರಾಪ್ತಿಯಾಗುತ್ತದೆ. ಒಂದು ವಿಷಯವೇನೆಂದರೆ, ನಂಬಿಕೆಯಿಂದ ಪ್ರಯತ್ನಿಸಿದ್ದಲ್ಲಿ ಫಲಿತಾಂಶ 100% ದೊರೆಯುತ್ತದೆ. ಏಕೆಂದರೆ ಇದು ನಮ್ಮ ಮನಸ್ಸಿನಲ್ಲಿರುವಂತಹ ಶಕ್ತಿಯನ್ನು ಪ್ರೇರೇಪಿಸುತ್ತದೆ. ಹಾಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ. ಹಣ ಮನೆಗೆ ಬಂದು ಸೇರುವ ಮಾರ್ಗಗಳು ದೊರೆಯುತ್ತವೆ. ತುಂಬ ಸರಳವಾದಂತಹ ತಂತ್ರ. ಮಾಡಿದರೆ ಫಲ ಸಿಗುತ್ತದೆಯೇ ಎಂಬ ಅನುಮಾನವಿರುತ್ತದೆ. ಪ್ರಪಂಚದಲ್ಲಿ ಪ್ರತಿಯೊಂದು ಸರಳವಾಗಿಯೇ ಇರುತ್ತವೆ. ಪ್ರಯತ್ನಿಸಿದರೆ ಫಲ ದೊರೆಯುವಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ. ಹಿರಿಯರು ಹೇಳಿದ್ದಾರೆ, ಪ್ರಯತ್ನಂ ಸರ್ವಾರ್ಥ ಸಾಧನಂ. ಪ್ರಯತ್ನಿಸಿದರೆ ಯಾವುದನ್ನಾದರೂ ಸಹ ಸಾಧಿಸಬಹುದೆಂದು. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಮಾಹಿತಿಯನ್ನು ನಿಮ್ಮ 10 ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.